ನಮಸ್ತೆ. ನಮಸ್ತೆ. ಏನು ಮೀನು ವ್ಯಾಪಾರ ಜೋರಾ? ನಮಗೆ ಮೀನು ಫೇವ್ರೇಟ್. ಹೌದಾ? ಡೈಲಿ ಮೀನು ನಿಮ್ಮ ಇರುತ್ತೆ? ಅಂದ್ರೆ ನಾನು ಬೆಳಗಾಮಲ್ಲಿ ಇರ್ತೀನಲ್ಲ, ಕಾರೂರು ಬಂದ್ರೆ ಡೈಲಿ ಮೀನು ತಗೊಂಡು ಹೋಗ್ತೇನೆ. ಮೇಡಮ್, ನಿಮ್ದೆಲ್ಲ ಈ ಸರಿ ಯಾರಿಗೆ ಓಟು? ನಮ್ದು ಇನ್ನೂವರೆಗೆ ಏನು ಡಿಸೈಡ್ ಮಾಡಲಿಲ್ಲ. ನಿಮಗೆ ಎಂಥವ್ರು ಬರಬೇಕು? ನಮ್ಗೇನಿಲ್ಲ, ಅದೇ ಒಳ್ಳೆ ನಿಷ್ಠೆಯಿಂದ ಇರೋರೇ ಬರಬೇಕು. ಓಟು ಯಾರಿಗೆ ಅಂತ ಯೋಚನೆ ಮಾಡಿಲ್ಲ? ಇಲ್ಲ, ಇನ್ನೂ ಯೋಚನೆ ಮಾಡಲಿಲ್ಲ. ಹೌದಾ? ಎಷ್ಟಿದೆ ಪಾಲು? 100 ರೂಪಾಯಿ. ಹೌದಾ? ಎಲ್ಲ ಓಟೆಲ್ಲ ಯಾರಿಗೆ? ಓಟೆಲ್ಲ ಈ ಸರಿ ಹೋಟೆಲ್ ಯಾರು ಬೇಕಾದ್ರೆ ಹಾಕ್ಬೋದು. ಅದೇ ಯಾರಿಗೆ ಬೇಕಾ ಹಾಕಕ್ಕಾಗಲ್ಲ, ಯಾರೋ ಒಬ್ರಿಗೆ ಹಾಕ್ಬೇಕಲ್ವಾ? ಇಲ್ಲ, ಯಾರಿಗೆ ಇಷ್ಟ ಇದ್ ನೋಡ ಅವ್ರಿಗೆ ಹಾಕೋದು. ಯಾರು ಇಷ್ಟ ನಿಮಗೆ? ಅದು ಮೊದಲೇ ಹೇಳೋದಿಲ್ಲ, ಯಾರು ಬೇಕಾದ್ರೆ ಹಾಕೋದು, ಮೊದಲೇ ಹೇಳೋದಿಲ್ಲ. ಹಾಗೆ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಮತ್ತು ಸರ್ ಇನ್ನೇನು ಫಿಶ್ ತಗೊಳ್ಳಿಕ್ಕೆ ಬಂದಿದ್ದ? ಹೌದೌದು ಸರ್. ಡೈಲಿ ತಗೊಂಡು ಹೋಗ್ತೀರಾ? ಡೈಲಿಯಿಂದ ವಾರಕ್ಕೆ ಒಂದ್ಸಲ ಇಲ್ಲಿ ಬಂದರೆ ಮಾತ್ರ, ಮಾರ್ಕೆಟಲ್ಲಿ ಬಂದರೆ ಮಾತ್ರ ತಗೊಂಡು ಹೋಗ್ತೀನಿ. ಇಲ್ಲೆಲ್ಲ ಯಾವುದು ಸರ್? ಯಾವ ಪಾರ್ಟಿ ಇದೆ ಸರ್? ಯಾವುದಂದ್ರೆ ಇಲೆಕ್ಷನಲ್ಲಿ ಎಲೆಕ್ಷನ್ ಯಾವುದಿದೆ ಪಾರ್ಟಿ ಇಲ್ಲೆಲ್ಲ? ಇಲ್ಲೆಲ್ಲ BJP ಇರೋದು ಜಾಸ್ತಿ. ನಿಮ್ದೆಲ್ಲ ಓಟ್ ಯಾರಿಗೆ? ಈ ಸಲ ನಾವು ಜಾಸ್ತಿ ಮಂದಿ BJPಗೆ. ಎಷ್ಟು ಪಾಲಿದು? 100 ರೂಪಾಯಿ ಪಾಲು. ವ್ಯಾಪಾರ ಆಗುತ್ತಾ? ಆಗುತ್ತೆ. ಗುರುವಾರ ಅಲ್ಲ ಇವತ್ತು. ಗುರುವಾರ ಕಡಿಮೆಯಾ? ಎಲ್ಲ ಎಲೆಕ್ಷನ್ ನಿಮಗೆಲ್ಲ ಗ್ಯಾರಂಟಿ ಬರುತ್ತಾ? ಮೋದಿನೇ ಬರ್ತಾರೆ. ಹೌದಾ? ಗ್ಯಾರಂಟಿ. ಹೌದು, ಅಲ್ಲಿ ಮೋದಿನೇ ಇರಬೇಕು, ಕೆಳಗಡೆನೂ BJPನೇ ಇರಬೇಕು. ಆದ್ರೂ ಆಗ್ಲಿಲ್ಲಲ್ಲ ಕರ್ನಾಟಕದಲ್ಲಿ. ಆಯ್ತು, ಮೋದಿನೇ ಬರಬೇಕು. ಓಕೆ ಮೇಡಮ್. ನಮಸ್ತೆ. ವ್ಯಾಪಾರ ಜೋರ ಮೇಡಮ್? ವ್ಯಾಪಾರ ಉಂಟು. ಹೌದಾ? ಎಷ್ಟು KG ಎಲ್ಲ ಇಲ್ಲೆಲ್ಲ? ಎಂಥದ್ದು? ಇದೆಷ್ಟು KG ಇದು? ಇದು 80 ರೂಪಾಯಿ ಆಗಿದೆ KG. ನೀವು ಎಲ್ಲಿಂದ ತರೋದೆಲ್ಲ ತರಕಾರಿ? ಬೆಳಗಾವಿಯಿಂದ ಬರುತ್ತೆ. ಬೆಳಗಾವಿ. ಡೈಲಿ ಎಷ್ಟು ವ್ಯಾಪಾರ ಆಗುತ್ತೆ? ತಂದಿದ್ಕಿನ್ನ ಆಗುತ್ತೆ ರೀ ಸ್ವಲ್ಪ. ಆಗುತ್ತೆ. ಇದೆಲ್ಲ ಎಲೆಕ್ಷನ್ ತುಟಿ ಆಗಿದೆಯಲ್ಲ ಈಗ. ಹೌದೌದು. ಎಲೆಕ್ಷನ್ ಎಲ್ಲ ಯಾರಿಗೆ ಓಟ್ ಹಾಕ್ತೀರಿ ಸರಿ? ಅದು ಓಟ್ ನಾವು ಹಾಕೋದು, ನಮ್ಮ ಅನ್ಸೋದು, ಯಾರಿಗಂತ ಹೇಳೋದಲ್ಲ. ಎಂಥವ್ರು ಬೇಕು ನಿಮಗೆ? ಉತ್ತರ ಕರ್ನಾಟಕ ಎಂಥ ವ್ಯಕ್ತಿಗಳು ಬೇಕು? ಚಲೋ ಮಾಡೋರು ಬೇಕು. ಬಂದವರೆಲ್ಲ ಆ ಸೀಟಿಗೆ ಬಂದಿದ್ಮೇಲೆ ತಮ್ಮ ಪೊಸಿಷನಲ್ಲಿ ಬಂದಿದ್ಮೇಲೆ ಚಲೋದು ಆಗ್ತದೆ, ಇದನ್ನು ಆಗ್ತದೆ. ನೋಡಬೇಕು ಹೆಂಗೆ ಮಾಡ್ತಾರೆ. ಈ ಸಲ ಟಫ್ ಇದೆಯಲ್ಲ ಎಲೆಕ್ಷನ್. ಹೌದಾ? ಅಂಜಲಿ ನಿಂಬಾಳ್ಕರ್ ನಿಂತಿದ್ದಾರೆ, ವಿಶ್ವೇಶ್ವರ ಹೆಗಡೆ ನಿಂತಿದ್ದಾರೆ. ಇರಲಿ ಬಿಡಿ, ಸಾಕು. ಇಲೆಕ್ಷನ್ ಬಗ್ಗೆ ಏನು ಹೇಳೋದಿಲ್ಲ ನಾವು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಅಂಕೋಲಾ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೇಲಿಕೇರಿ ಬಂದರಿನಲ್ಲಿ ನ್ಯೂಸ್ 18 ಕನ್ನಡ ಜನಮತ ಯಾತ್ರೆಯನ್ನು ಮಾಡ್ತಿರುವಂಥದ್ದು. ಈ ಬೇಲಿಕೇರಿ ಬಂದರಿನಲ್ಲಿ ಅಕ್ರಮ ಅದಿರು ಸಾಗಾಣಿಕೆ ವಿಚಾರದಲ್ಲಿ ಎಂತೆಂಥ ಘಟಾನುಘಟಿಗಳು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಮತ್ತು ಘಟಾನುಘಟಿಗಳಿಗೂ ಕೂಡ CBI ಸೇರಿದಂತೆ ಅನೇಕ ED IT ಕುಣಿಕೆ ಕೂಡ ಇಲ್ಲಿ ಹಾಕುವಂತಾಯಿತು. ಬೇಲಿಕೆರೆ ಬಂದರಲ್ಲಿರ್ತಕ್ಕಂಥ ಮೀನುಗಾರರ ಅನೇಕ ಸಮಸ್ಯೆಗಳಿರ್ತಕ್ಕಂಥದ್ದು. ಈ ಮೀನುಗಾರರ ಮತ ಯಾರಿಗೆ, ಇವರ ಮತ ಯಾರ ಪರವಾಗಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಾವಿವತ್ತು ಚರ್ಚೆಯನ್ನು ಮಾಡಲಿಕ್ಕೆ ಬಂದಿರುವಂಥದ್ದು. ಬೇಲಿಕೆರೆ ಬಂದರನ್ನು ತಾವು ನೋಡ್ತಿರ್ಬೋದು. ಎಲ್ಲ ಬೋಟ್ಗಳು, ಒಂದಷ್ಟು ಎಲ್ಲ ಬೋಟ್ಗಳು ಈಗಾಗಲೇ ಮೀನುಗಾರಿಕೆಯನ್ನು ಮಾಡ್ಕೊಂಡು ಬಂದಿಲ್ಲಿ ಈಗ ಸೆಟ್ಲಾಗಿರ್ತಕ್ಕಂಥದ್ದು. ಭಾಳಷ್ಟು ಬೋಟ್ಗಳು ಈಗಾಗಲೇ ಮೀನುಗಾರಿಕೆಗೆ ಹೋಗಿರ್ತಕ್ಕಂಥದ್ದು. ಇಲ್ಲಿನ ಮೀನುಗಾರರ ಸಮಸ್ಯೆ ಬಗ್ಗೆ ಕೂಡ ನಾವು ಒಂದಷ್ಟು ಮಾತುಕತೆಯನ್ನು ನಡೆಸ್ತೀವಿ. ಮತ್ತು ಇಲ್ಲಿಯ ಮೀನುಗಾರರು ಸೇರಿದಂತೆ ಇಲ್ಲಿರ್ತಕ್ಕಂಥ ಮತದಾರರ ಅಭಿಪ್ರಾಯನೂ ಕೂಡ ನ್ಯೂಸ್ 18 ಕನ್ನಡ ಸಂಗ್ರಹ ಮಾಡುತ್ತೆ. ಬೇಲೆಕೆರೆ ಬಂದರಿನ ಈ ಭಾಗದಲ್ಲಿರ್ತಕ್ಕಂಥ ಮೀನುಗಾರರು, ಮತದಾರರು, ಇಲ್ಲಿರ್ತಕ್ಕಂಥ ಜನಗಳನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಬನ್ನಿ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಸರ್ ಗೋಪಾಲ್ ಕೃಷ್ಣ ನಾಯಕ್ ಅಂತ. ಗೋಪಾಲ್ ಕೃಷ್ಣ ನಾಯಕ್ರವರೇ, ಈ ಬೇಲಿಕೆರೆ ಬಂದರಿನಲ್ಲಿ ಅನೇಕ ಸಮಸ್ಯೆಗಳಿದೆ ಅಂತ ಹೇಳ್ತಾರೆ. ಏನೆಲ್ಲ ಸಮಸ್ಯೆ ಇದೆ ಸರ್? ಈ ಜನಕ್ಕೆ ಮೂಲಭೂತವಾದ ಸೌಕರ್ಯದ ಕೊರತೆ ಇದೆ. ಈ ಹಿಂದೆ ನಡೆದಂಥ ಸರ್ಕಾರಗಳು ಇವರ ಗಮನಕ್ಕೆ ತಗೊಂಡ್ರೂ ಸಹ ಕಾರ್ಯಯೋಜನೆಗಳು ಯಾವುದೂ ಪೂರ್ಣಗೊಂಡಿಲ್ಲ. ಇಲ್ಲಿ ವಿಶೇಷವಾಗಿ ಬೇಲೆಕೆರೆ ಬಂದಲ್ಲಿ ಜಟ್ಟಿ ಸಮಸ್ಯೆ ಇದೆ. ಅದ್ರ ಜೊತೆಗೆ ಇಲ್ಲಿ ಜಾಗದ ಕೊರತೆನೂ ಕೂಡ ಇದೆ. ಇನ್ನು ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ಸ್ಥಳಾವಕಾಶದ ಕೊರತೆ ಇರೋದರಿಂದ ಅದು ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಾಯಿದೆ. ಮುಂದಿನ ಬಜೆಟ್ನಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳಿಗೆ ಈಗಾಗಲೇ ಗಮನಕ್ಕೆ ತಂದಿದ್ದೀರಿ. ಇವರು ಜನಗಳು ಹೋಗಿ ತಂದಿದ್ದಾರೆ. ನಾವು ಮುಂದಿನ ದಿನದಲ್ಲಿ ಅದನ್ನು ಉಸ್ತುವಾರಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವ್ರಿಗೇನಾಗಬೇಕು ಅದನ್ನು ಮಾಡಿಸುವಷ್ಟು. ಸರ್, ಈ ಉತ್ತರ ಕನ್ನಡದಲ್ಲಿ ಈ ಬಾರಿ ಲೋಕಸಭೆಯಲ್ಲಿ ಸರ್ ತಾವೆಲ್ಲ ಯಾರಿಗೆ ಈ ಸರಿ ಸಪೋರ್ಟ್ ಮಾಡ್ಬೇಕಂತಿದ್ದೀರಾ? ಈಗ ಕಳೆದ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ 5 ಘೋಷಣೆಗಳನ್ನು ಮಾಡಿತ್ತು.
ಸಾಮಾನ್ಯವಾಗಿ ಹಿಂದಿನ ಎಲ್ಲ ಸರ್ಕಾರಗಳನ್ನು ಘೋಷಣೆ ಮಾಡ್ತದೆ, ಚುನಾವಣೆ ಮುಗಿದ ನಂತರ ಅದನ್ನು ಮರೆಯೋ ಸಂಸ್ಕೃತಿನೇ ಇತ್ತಿದ್ದು. ಇದೇ ಪ್ರಥಮ ಬಾರಿಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಘೋಷಣೆಗಳನ್ನು ಜಾರಿಗೆ ತಂದಿದೆ. ಜನಕ್ಕೆ ಒಂದು ಹಂತದಲ್ಲಿ ನುಡಿದಂತೆ ನಡೆದ ಸರ್ಕಾರ ಅನ್ನೋ ಭಾವನೆ ಬಂದಿದೆ. ಭಾವನೆ ಬರೋ ಕಾರಣ ಪ್ರಮುಖವಾಗಿ 5 ಯೋಜನೆಗಳನ್ನು ಜಾರಿಗೊಳಿಸಿದ್ದು. ಈ ಜಾರಿಗೊಳಿಸೋದ್ರಿಂದ ಇದು ಪ್ರಥಮ ಬಾರಿಗೆ ಬಹಳಷ್ಟು ವರ್ಷದ ನಂತರ 1999ರಲ್ಲಿ ಮಾರ್ಗರೇಟ್ ಆಳ್ವಾರ್ ಅವರು ಗೆದ್ದ ನಂತರ ಉತ್ತರ ಕನ್ನಡ ಜಿಲ್ಲೆ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ವಾತಾವರಣನೇ ಇರಲಿಲ್ಲ. ಒಳ ಜಗಳಗಳು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳೆಲ್ಲ ಇದೇ ಪ್ರಥಮ ಬಾರಿಗೆ ಕಾಂಗ್ರೆಸ್ ಕ್ಯಾಂಡಿಡೇಟು ಈ ಸಾರಿ ಗೆಲ್ಲುತ್ತಾರೆ ಅನ್ನೋ ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ. ಸೊ BJPಯ ಇದು ಭದ್ರಕೋಟೆ ಅಂತ ಹೇಳ್ತಾರೆ, ಆಯಿತಾ, ಹಿಂದುತ್ವದ ಭದ್ರಕೋಟೆ ಅಂತಾರೆ. ಆದರೆ ನೀವು ಕಾಂಗ್ರೆಸ್ ಗೆಲ್ಲುತ್ತೆ, ಕಾಂಗ್ರೆಸ್ಗೆ ಅವಕಾಶ ಇದೆ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಿ ಸರ್? ನೋಡಿ, ಉತ್ತರ ಕನ್ನಡ ಹಿಂದುತ್ವದ ಭದ್ರಕೋಟೆ ಅಂತ ಮಾಡಿದ್ಯಾರು ಅದು ಮುಖ್ಯ. ಇಲ್ಲಿ ಸತತವಾಗಿ ಸಂಸದರಾಗಿದ್ಯಾರು? ಅನಂತಕುಮಾರ್ ಅವರು. ಅನಂತಕುಮಾರ್ ಅವರು ಹಿಂದುತ್ವದ ಭದ್ರಕೋಟೆಯನ್ನು ಉತ್ತರ ಕನ್ನಡ ಅಷ್ಟೇ ಅಲ್ಲ, ಕರಾವಳಿ ಭಾಗದಲ್ಲಿ ಹಿಂದುತ್ವದ ಭದ್ರಕೋಟೆ ಏನಂತೀರಿ ಅಥವಾ RSSನ ಪ್ರಾಯೋಗಿಕ ಕಚೇರಿ ಅಂತ ಫ್ಯಾಕ್ಟ್ರಿ ಏನಂತೀರೋ ಅದಕ್ಕೆಲ್ಲ ಕಾರಣನೇ ಅನಂತಕುಮಾರ್ ಹೆಗಡೆ. ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ತಪ್ಪಿದ್ದು ಮೂಲ BJPಗರಿಗಲ್ಲೂ ಸಾಕಷ್ಟು ಜನಕ್ಕೆ ಅಸಮಾಧಾನ ಇದೆ. ಜೊತೆಗೆ ಕಾಗೇರಿಯವರು ಈ ಕ್ಷೇತ್ರವನ್ನು ಹಿಂದೆ 3 ಬಾರಿ ಪ್ರತಿನಿಧಿಸಿದ್ದಾರೆ. 3 ಬಾರಿ ಪ್ರತಿನಿಧಿಸಿದ ನಂತರ 2008ರಲ್ಲಿ ಡಿಲಿಮಿಟೇಷನಲ್ಲಿ ಸಿರ್ಸಿಗೆ ಹೋದ ನಂತರ ಇದೇ ಜಿಲ್ಲೆನ ವಿಭಜನೆ ಮಾಡಬೇಕು ಅಂತ ಹೇಳಿದ್ರು. ಅದು ಸಾಮಾನ್ಯವಾಗಿ ಎಲ್ಲ ಜನರಲ್ಲೂ ಜಾತ್ಯತೀತವಾಗಿ ಅದು ಅಸಮಾಧಾನ ಇದೆ, ಬಹುದೊಡ್ಡ. ಹಾಗಾಗಿ ನೀವು ಇಲ್ಲಿ ಕಾಂಗ್ರೆಸ್ ಹೆಚ್ಚು ಮತಗಳನ್ನು ತೆಗೆದುಕೊಳ್ಳುತ್ತೆ, ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಅಂತ ಲೆಕ್ಕಾಚಾರ ಹೇಳ್ತೀರಾ? ಖಂಡಿತವಾಗೂ ಈ ಸಾರಿಯ ವಾತಾವರಣ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನೀಡಿರೋ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು, ಇತಿಹಾಸದಲ್ಲಿ ಯಾವತ್ತೂ ನೇರವಾಗಿ ಯೋಜನೆ ಅವರ ಅಕೌಂಟಿಗೆ ಹೋಗಿದ್ದಿರಲಿಲ್ಲ. ಗೃಹಲಕ್ಷ್ಮಿ ಯೋಗದಿರ್ಬೋದು, ಗೃಹಜ್ಯೋತಿ, ಇದು ಪ್ರಥಮ ಬಾರಿಗೆ ಈ ಯೋಜನೆಯನ್ನು ಸಾಕಾರಗೊಳಿಸಿದ್ದಾರೆ. ಹಾಗಾಗಿ ಜನಕ್ಕೆ ತುಂಬ ವಿಶ್ವಾಸ ಬಂದಿದೆ. ಇಲ್ಲ, 5 ಯೋಜನೆಗಳನ್ನು ಜಾರಿ ಹೇಳಿದ್ದನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು, ಮುಂದೆ ಕೂಡ ಮಾಡ್ತಾರೆ ಅನ್ನೋ ವಿಶ್ವಾಸ ಜನರಲ್ಲಿ ಬಂದಿದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಬನ್ನಿ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ತಮ್ಮ ಹೆಸರು ಸರ್? ರಾಜೇಶ್. ನಾವು ಸರ್ ಏನು ಕೆಲಸ ಮಾಡ್ತೀರಾ ರಾಜೇಶ್? ನಾವು ಬೋಟಿಗೆ. ಬೋಟಿಗೆ? ಹೌದು. ಅಂದರೆ ಎಷ್ಟು ಕೊಡ್ತಾರೆ ನಿಮಗೆ? ನಾವು ನಮ್ಮ ಸ್ವಂತ ಬೋಟ್ ಉಂಟು ಸರ್. ಸ್ವಂತ ಬೋಟಾ? ಎಷ್ಟು ಒಂದು ಬೋಟಿಂದ ಎಷ್ಟು ದುಡಿತೀರಾ? ನಾವು ಹೇಳಿ ಯಾವುದಿಲ್ಲ, 5 ಲಕ್ಷ ಆದ್ರೆ ಆಯ್ತು, 1 ಲಕ್ಷ ಆದ್ರೆ ಆಯ್ತು, ಹೀಗೆ ಹೇಳಿ ಖಾಲಿ ಬಂದ್ರೆ ಆಯ್ತು. ಹೌದು. ಈ ಸರಿ ಎಲ್ಲ ಎಲೆಕ್ಷನ್ ಎಲ್ಲ ಯಾರಿಗೆ ಮಾಡ್ಬೇಕಂತಿದ್ದೀರಾ? ನಾವು ಇವರಿಗೆ ಕಾಂಗ್ರೆಸ್. ಹೌದು, ಕಾಂಗ್ರೆಸ್ರಿಗೆ. ಹೌದಾ? ಹೌದು. ಮೊದಲೆಲ್ಲ ಯಾರಿಗೆ ಮಾಡಿದ್ರಿ? ಕಾಂಗ್ರೆಸ್ ಮೊದಲೆಲ್ಲ BJP ಒಂದ್ಸಲ ಮಾಡಿದ್ರು. ನಾವು ಈಗ ಹೋದ ವರ್ಷ ಸರ್ ಅನಂತ್ ಕುಮಾರ್ ಅವರು ನಮ್ಮ ಹಿಂದುತ್ವದ ಬಗ್ಗೆ ಮಾತಾಡ್ತಿದ್ರು. ಆವಾಗ ನಾವು ಅನಂತ್ ಕುಮಾರ್ ಅವರಿಗೆ ಸಪೋರ್ಟ್ ಮಾಡ್ತಿದ್ರು. ನಾವೆಲ್ಲ ಹಿಂದುತ್ವನೇ, ನಮ್ಗೆ ಹಿಂದುತ್ವನೇ ಮೇನು, ನಮ್ಮ ಧರ್ಮ ನಮ್ಗೆ ಮೇನ್ ಆದ್ಮೇಲೆ ಅನಂತ್ ಕುಮಾರ್ ನಮ್ಮ ಬಗ್ಗೆನೇ ಮಾತಾಡ್ತಿದ್ರು, ಹಿಂದುತ್ವನೇ ಎತ್ತಿಡ್ತಿದ್ರು. ಆಗ ಅನಂತ್ ಕುಮಾರ್ಗೆ ಸೀಟ್ ಕೊಡ್ಲಿಲ್ಲ ಅವರು. ಅನಂತ್ ಕುಮಾರ್ ಸೀಟ್ ಕೊಡದೆ ಈಗ ನಮ್ಮ ಕಾಗೇರಿ ಕೊಟ್ಟಿದ ಮೇಲೆ ಕಾಗೇರಿ ಎಲ್ಲೂ ಬರ್ತಾ ಇಲ್ಲ ಪ್ರಚಾರಕ್ಕೆ ಕೂಡ. ಈಗ ನೋಡಿ MP ಸೀಟ್ ಕೊಟ್ಟಿದ್ದಾರೆ ಕಾಗೇರಿಗೆ, ಇನ್ನು ತನಕ ಪ್ರಚಾರಕ್ಕೆ ಬರಲ್ಲ ಹಳ್ಳಿಗೂ. ಹಂಗಂದ್ಕೊಂಡು ಕಾಂಗ್ರೆಸ್ ನಮ್ಮ ಅಭ್ಯರ್ಥಿ ಅನಿತಾ ಮೇಡಮ್ ಅವರು ಪ್ರತಿಯೊಂದು ಜಾಗ, ಅಂಜಲಿ ಮೇಡಮ್ ಅವರು ಪ್ರತಿಯೊಂದು ಜಾಗಕ್ಕೆ ಬಂದುಕೊಂಡು ವಿಸಿಟ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಈಗ ಕಾಂಗ್ರೆಸ್ ಸರ್ಕಾರ ನಮ್ಗೆ 5 ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಮನೆ ಮನೆಗೆ ತಲುಪ್ತಾ ಇದೆ. ತಾವು ಹಿಂದುತ್ವಕ್ಕೆ ಓಟ್ ಹಾಕ್ತೀನಿ ಅಂತಿದ್ರಿ, ಅನಂತ್ ಕುಮಾರ್ ಹಾಕ್ತಿದ್ರಿ. ಈ ಸಾರಿ ನಿಮ್ಮ ಮತ ಯಾರಿಗೆ? ಕಾಂಗ್ರೆಸ್ಗೆ. ಸರ್, ಇಲ್ಲಿ ಏನು ಸರ್, ಇಲ್ಲಿ ಮೀನುಗಾರರ ಸಮಸ್ಯೆ ಏನಿದೆ ಸರ್? ಏನಿಲ್ಲ ಸರ್, ಇಷ್ಟು ಫಸ್ಟ್ ಇವ್ರು ಬಂದ್ರು, ರೂಪಾಲಿ ನಾಯ್ಕು ಬ್ರೇಕ್ ವಾಟರ್ ಕಟ್ಕೊಡ್ತೆ ಅಂತ ಹೇಳ್ಕೊಂಡು ಆಶ್ವಾಸನೆ ಕೊಟ್ಟರು. ಗೆದ್ದ ನಂತರ ಒಂದು ದಿನ ಕೂಡ ಅವರಿಲ್ಲಿ ಬಂದ್ಕೊಂಡು ನೋಡಿದ್ದಿಲ್ಲ. ಅದೇ ರೀತಿ ಸತೀಶ್ ಬಂದ್ರು ಈ ವರ್ಷದಲ್ಲಿ, ಅವರು ಕೂಡ ಬಂದ್ಕೊಂಡು 2-3 ಸತಿಗೆ ಬಂದ್ಕೊಂಡು ತಾನು ಮಾಡಿಕೊಡ್ತೀನಿ, ತಂದೆ ದುಡ್ಡಿಲ್ಲ ಅಂತ ಹೇಳಿದ್ರು. ಈಗ ಅವ್ರದ್ದು ಮುಖ ಕೂಡ ಇಲ್ಲ, ಯಾರ್ದು ಅವ್ರದ್ದು. ಈಗ ಎಲೆಕ್ಷನ್ ಬಂದಿದೆ, ಈಗ ಮುಖ ತೋರಿಸ್ಬೋದಾ? ಈಗ ಬಂದೇ ಬರ್ತಾರೆ ಸರ್, ಅವರು ವೋಟ್ ಹಾಕ್ಲೇಬೇಕಲ್ಲ, ಮನೆ ಮನೆಗೆ ಬರ್ತಾರೆ ಅವರು. ನಾ ಹಂಗ್ ಮಾಡ್ಕೊಡ್ತೀನಿ, ಹಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳಿ. ಈಗ ಅದೇ ರೀತಿ ಅವರು ಆನಂದ್ ಹೊಸನೋಟ್ಕರ್ ಬಂದಿದ್ರು. ಫಸ್ಟ್ ಟೈಮ್ ಗೆದ್ದಾಗ ಅವ್ರು ಬಂದ್ಕೊಂಡು ಇಲ್ಲಿ ಇದೆಲ್ಲ ಕಾಂಕ್ರೀಟ್ ಎಲ್ಲ ಹಾಕಿದ್ರು ಅವ್ರಿ, ಆನಂದ್ ಹೊಸನೋಟ್ಕರ್ ಅವ್ರೇ ಹಾಕಿದ್ರು ಇದೆಲ್ಲ. ಅದು ಬಿಟ್ಕೊಂಡ ನಂತರ ಬಂದವ್ರು ಮತ್ತೆ ಯಾವ ಕೆಲಸ ಮಾಡಿಲ್ಲ. ಆಯ್ತು, ಈ ಸರ್ ನೀವು ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಈ ಸತಿಗೆ ಸರ್ ನಂದು ಓಟ್ ಯಾರಿಗಿಲ್ಲ ಸರ್. ಈ ಸತಿಗೆ ನನ್ನ ಓಟ್ ಲೆಫ್ಟ್ಸ್ ಅಂದ್ರೆ ನೋಟ ಹಾಕ್ತೀರಾ? ನೋಟ್ ಸರ್. ಅಂದ್ರೆ ಅಷ್ಟು ಬೇಜಾರಾಗಿದೆ ನಿಮಗೆ? ಅಷ್ಟೊಂದು ಬೇಜಾರಾಗಿ ಸರ್. ಅಂದ್ರೆ ಈ ಭಾಗದ ಜನಪ್ರತಿನಿಧಿಗಳು ಏನು ಕೆಲಸ ಮಾಡಿಲ್ಲ ಅಂತನಾ? ಏನ್ ಒಂದ್ ಹನಿ ಕೆಲಸ ಮಾಡಿಲ್ಲ ಸರ್. ಮತ್ತೆ ಹಿಂದುತ್ವ, ಜೈ ಶ್ರೀರಾಮ್ ಎಲ್ಲ ಅಂತಿರಲ್ಲ ಸರ್, ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಮ್ದು ಏನು ಗೊತ್ತಿಲ್ಲ ಸರ್. ನಮ್ದಂದ್ರೆ ಏನು, ಜೈ ಶ್ರೀರಾಮ್ ಅಂದ್ರೆ ಒಂದು ನಮ್ಗೊಂದು ನಮ್ಮ ಹಿಂದೂದಲ್ಲಿ ಒಂದು ಅಭಿಮಾನ. ಅದೇ ಹಿಂದುತ್ವ ಅಂದ್ಕೊಂಡು ನಾವು BJPಗೆ ಓಟ್ ಹಾಕ್ಲಿದ್ದಿಲ್ಲ. ಹಿಂದುತ್ವ ನಮ್ಮ ಮನದಲ್ಲಿ ಇರುತ್ತೆ. ಅದು ತಗೊಂಡು ಹೋಗ್ಕೊಂಡು ಅದು ಜೈ ಆಗ್ತಾ ಹೋಗ್ಕೊಂಡು BJP ಮಾಡುವವರಲ್ಲ ನಾವು. BJP ಬೇಡ, ಕಾಂಗ್ರೆಸ್ ಬೇಡ. ಈ ಸತಿಗೆ ನಮ್ಮ ಓಟ್ ಲೆಫ್ಟ್ಸ್.
ಅಂದ್ರೆ ನೋಟ. ನೋಟ್. ಎಸ್, ಈಗ ನೋಡಿ ಒಬ್ಬ ಮತದಾರ ನೋಟ ಬಗ್ಗೆ ಮಾತನಾಡ್ತಾರೆ. ಸರ್ ನಮಸ್ಕಾರ ಸರ್, ತಮ್ಮ ಹೆಸರು? ಸುನಿಲ್. ಏನು ಮಾಡ್ಕೊಂಡಿದ್ದೀರಾ ಸುನಿಲ್? ಬೋಟಿ ಮೇಲೆ ಹೋಗ್ತೀನಿ. ಹೌದಾ, ಎಷ್ಟು ದಿನಕ್ಕೆ ಎಷ್ಟು ಆದಾಯ ಇದೆ ನಿಮಗೆ? ಈಗ ಸ್ವಲ್ಪ ಮೀನಿಲ್ಲ, ಏನಿಲ್ಲ, ಆದಾಯ ಕಡಿಮೆ ಆಗಿದೆ. ಈ ಸರಿ ಎಲ್ಲ ತಾವೆಲ್ಲ ಓಟ್ ಎಲ್ಲ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಾವು ಈಗ ಸಲ ಕಾಂಗ್ರೆಸ್ಗೆ ಹಾಕ್ತಿದ್ವಿ. ಯಾಕೆ ಕಾಂಗ್ರೆಸ್? ಯಾಕಂದ್ರೆ ಕಾಂಗ್ರೆಸ್ ತುಂಬಾ ಸವಲತ್ತು ಕೊಟ್ಟಿದೆ. ತುಂಬಾ ಮೊದಲೆಲ್ಲ ಯಾವ ಪಾರ್ಟಿಗೆ ಹಾಕಿದ್ರಿ? ಮೊದಲೆಲ್ಲ ಬಿಜೆಪಿ ಹಾಕಿದ್ದೆ. ಬಿಜೆಪಿ ಹಾಕ್ತಿದ್ದಾರೆ. ಯಾಕೆ ಇದು ಇದ್ದಕ್ಕಿದ್ದಂಗೆ ಕಾಂಗ್ರೆಸ್ ತಿರುಗಿದ್ರಿ? ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಗೊತ್ತಾ? ಕಾಂಗ್ರೆಸ್ಗೆ. ಹೌದಾ, ಯಾಕೆ ಕಾಂಗ್ರೆಸ್ಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಈ ಸಲ ಅಂದ್ರೆ ತುಂಬಾ ಯೋಜನೆ ತುಂಬಾ ಇದು ಮಾಡಿದ್ದಾರೆ ಅವರು ಹೆಂಗಸರಿಗೆಲ್ಲ. ಮತ್ತೆ ಬಡವರು ತುಂಬಾ ಹೆಲ್ಪ್ ಆಗ್ತಾ ಉಂಟು. ತಿಂಗಳಿಗೆ ದುಡ್ಡು ಬರ್ತಾ ಉಂಟು. ಮತ್ತೆ ಇಲ್ಲಿ ಬೋಟಿಗೆ ಏನಿಲ್ಲ, ಮೀನಿಲ್ಲ, ಅದೇ ದುಡ್ಡಲ್ಲಿ ತುಂಬಾ ಜನ ಇದು ಮಾಡ್ತಾ ಇದ್ದಾರೆ, ಸಂಸಾರ ಮಾಡ್ತಿದ್ದಾರೆ. ಅದಕ್ಕೆ ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತಿದ್ದೀವಿ. ಹಂಗಾಗಿ ಕಾಂಗ್ರೆಸ್ ವೋಟ್ ಹಾಕ್ಬೇಕಂದ್ರೆ ಮೊದಲು ಬಿಜೆಪಿ ವೋಟ್ ಹಾಕ್ತಿದ್ರು. ಬನ್ನಿ ಇಲ್ಲೊಬ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.